Hello my dear learners, I am Vinayak and I welcome you all to the Bold Learners YouTube channel. So ಈಗ ಈ ಒಂದು ವಿಡಿಯೋದಲ್ಲಿ ಇಂದು ನಡೆದಂತ ಅಂದರೆ ದಿನಾಂಕ 23/3/2025 ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಎಲ್ಲ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಓಕೆ, ಸೊ ನಾನು ಈಗ ಬಿಡಿಸುತ್ತಿರುವಂತಹ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಡಿ ಇದೆ. ನಿಮ್ಮ ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೋಡ್ ಎ ಆಗಿರ್ಬೋದು ಅಥವಾ ಬಿ ಆಗಿರ್ಬೋದು ಅಥವಾ ಸಿ ಆಗಿರ್ಬೋದು ಅಥವಾ ಡಿ ಆಗಿರ್ಬೋದು. ಸೊ ಈ ಎಲ್ಲ ವರ್ಷನ್ ಕೋಡ್ಗಳಲ್ಲಿ ಪ್ರಶ್ನೆಗಳು ಸೇಮ್ ಆಗಿರ್ತವೆ. ಆದರೆ ಮಕ್ಕಳು ಕಾಪಿ ಮಾಡಬಾರ್ದೆಂದು ಆ ಒಂದು ಪ್ರಶ್ನೆ ಪತ್ರಿಕೆಗಳು ಅಂದರೆ ಆ ಪ್ರಶ್ನೆಗಳು ಹಿಂದೆ ಮುಂದಾಗಿ ಬಂದಿರ್ತವೆ. ಸೊ ಹಾಗಾಗಿ ನಿಮ್ಮ ಉತ್ತರಗಳನ್ನು ಕಂಡುಕೊಳ್ಳಲು ನಾವು ಈಗ ಮಾಡುತ್ತಿರುವಂಥ ವಿಡಿಯೋನ ನೀವು ನೋಡ್ಬೋದು. ಓಕೆ, ಸೊ ಹಾಗಾದರೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಮೊದಲನೇದಾಗಿ ಕನ್ನಡ ವಿಷಯದ ಕೀ ಆನ್ಸರ್ಗಳನ್ನ ನೋಡೋಣ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ: ದೀಪ್ತಿಯು ಮೃಗಾಲಯಕ್ಕೆ ಭೇಟಿ ನೀಡಿದಳು. ಅಡಿಗೆರೆ ಎಳೆದ ಪದವು ಸೂಚಿಸುವ ವಿಭಕ್ತಿ ಅಂತ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಚತುರ್ಥಿ. ಓಕೆ, ನೆಕ್ಸ್ಟ್ ಎರಡನೇ ಪ್ರಶ್ನೆಯನ್ನು ನೋಡೋಣ. ಮಹಾಕರುಣಾಳು ಖಗ ಮೃಗ, ಕೃಪಾಳು ಗಿಡಮೃಗ, ದಯಾಳು. ಈ ವಾಕ್ಯದಲ್ಲಿ ಖಗ ಪದದ ನೀಡುವ ಅರ್ಥ ಅಂದರೆ ಈ ವಾಕ್ಯದಲ್ಲಿ ಖಗ ಪದ ನೀಡುವ ಅರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ರಾಣಿ ಇದೆ, ಆಪ್ಷನ್ ಬಿ ಪಕ್ಷಿ, ಆಪ್ಷನ್ ಸಿ ಸಸ್ಯ, ಆಪ್ಷನ್ ಡಿ ಖಡ್ಗ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಪಕ್ಷಿ. ಮೂರನೇ ಪ್ರಶ್ನೆಯನ್ನು ನೋಡೋಣ. ಚಿರಂಜೀವಿ ಎಂದು ಸಂಬೋಧಿಸಿ ಈ ಪತ್ರ ಪ್ರಾರಂಭಿಸಲಾಗುತ್ತದೆ. ಓಕೆ, ಆಪ್ಷನ್ ಎ ಕಿರಿಯರಿಗೆ, ಆಪ್ಷನ್ ಬಿ ಹಿರಿಯರಿಗೆ, ಆಪ್ಷನ್ ಸಿ ಗುರುಗಳಿಗೆ, ಆಪ್ಷನ್ ಡಿ ಗೆಳೆಯರಿಗೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಅಲ್ಲಿರುವಂತಹ ಕಿರಿಯರಿಗೆ. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ಸೂಕ್ತ ಲೇಖನ ಚಿಹ್ನೆ ಬಳಸಿ ಬರೆದ ವಾಕ್ಯ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ. ಓಕೆ, ನಾನೊಬ್ಬ ಸೈನಿಕ, ನನಗೇಕೆ ರಕ್ಷಣೆ, ಇದು ನನ್ನ ಊರು, ಇವರೆಲ್ಲ ನನ್ನ ಜನ ಎಂದರು. ಓಕೆ, ಸೊ ಐದನೇ ಪ್ರಶ್ನೆಯನ್ನು ನೋಡೋಣ. ಅನುಕೂಲ ಪದದ ವಿರುದ್ಧಾರ್ಥಕ ಪದ. ಆಪ್ಷನ್ ಎ ಅನನುಕೂಲ, ಆಪ್ಷನ್ ಬಿ ಅನಾನುಕೂಲ, ಆಪ್ಷನ್ ಸಿ ಅನಾನುಕೂಲ, ಆಪ್ಷನ್ ಡಿ ಅನನುಕೂಲ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಅಲ್ಲಿರುವಂತಹ ಅನಾನುಕೂಲ. ಆರನೇ ಪ್ರಶ್ನೆಯನ್ನು ನೋಡೋಣ. ಕೆಲವು ಸಲ ಸ್ವರಕ್ಕೆ ಸ್ವರವು ಪರವಾದಾಗ ಯಾವುದೇ ರೀತಿಯ ಸಂಧಿ ಕಾರ್ಯವು ನಡೆಯುವುದಿಲ್ಲ. ಇದನ್ನು ಹೀಗೆ ಅನ್ನುತ್ತಾರೆ. ಆಪ್ಷನ್ ಎ ಪ್ರಕೃತಿ ಭಾವ, ಆಪ್ಷನ್ ಬಿ ಧಾತು ಎನ್ನುತ್ತೇವೆ, ಆಪ್ಷನ್ ಸಿ ವಸ್ತುವಾಚಕ ಎನ್ನುತ್ತೇವೆ, ಆಪ್ಷನ್ ಡಿ ವಿಭಕ್ತಿ ಎನ್ನುತ್ತೇವೆ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಪ್ರಕೃತಿ ಭಾವ. ಓಕೆ, ಸೊ ನಾವು ಈಗ ಹೇಳುತ್ತಿರುವಂತಹ ಉತ್ತರಗಳು ಆಲ್ಮೋಸ್ಟ್ ಸರಿಯಾದ ಉತ್ತರಗಳನ್ನೇ ಇರ್ತವೆ. ಆದರೂ ಸಹ ಯಾವುದಾದರೂ ಒಂದು ಪ್ರಶ್ನೆಗೆ ತಪ್ಪಾಗಿ ಉತ್ತರ ಹೇಳಿದ್ದಲ್ಲಿ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಮುಂದಿನ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ವಿಶ್ಲೇಷಣೆಯೊಂದಿಗೆ ಹೇಳುತ್ತೇವೆ. ನೆಕ್ಸ್ಟ್ ಏಳನೇ ಪ್ರಶ್ನೆಯನ್ನು ನೋಡೋಣ. ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ತ್ರೇತಾಯುಗ. ಓಕೆ, ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡಿ. ನನ್ನ ಕಂದ ಯಾವಾಗಲೂ ಜಯವಂತನಾಗಲಿ ಎಂದು ಅಮ್ಮ ದೇವರಲ್ಲಿ ಬೇಡುತ್ತಾಳೆ. ಸೊ ಬೇಡುತ್ತಾಳೆ ಪದವು ಸೂಚಿಸುವ ಕಾಲ. ಆಪ್ಷನ್ ಎ ಭೂತಕಾಲ, ಆಪ್ಷನ್ ಬಿ ಸಕಾಲ, ಆಪ್ಷನ್ ಸಿ ಭವಿಷ್ಯತ್ ಕಾಲ, ಆಪ್ಷನ್ ಡಿ ವರ್ತಮಾನ ಕಾಲ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ವರ್ತಮಾನ ಕಾಲ. ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ಬಂದರು ಪದದ ಧಾತು ರೂಪ. ಆಪ್ಷನ್ ಎ ವರು, ಆಪ್ಷನ್ ಬಿ ಬರ, ಆಪ್ಷನ್ ಸಿ ಬರು, ಆಪ್ಷನ್ ಡಿ ಬರುವು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಬರು. ನೆಕ್ಸ್ಟ್ 10ನೇ ಪ್ರಶ್ನೆಗಳನ್ನು ನೋಡೋಣ. ಋಷಿಗಳು ಆಗಮಿಸಿದಾಗ ಎಲ್ಲರೂ ನಮಸ್ಕರಿಸಬೇಕು ಎಂದು ಅಮ್ಮ ಹೇಳಿದರು.
ಈ ವಾಕ್ಯದಲ್ಲಿ ದೀರ್ಘ ಸ್ವರಾಕ್ಷರದಿಂದ ಪ್ರಾರಂಭವಾಗುವ ಪದ ಯಾವುದು? ಆಪ್ಷನ್ ಎ ಋಷಿಗಳು, ಆಪ್ಷನ್ ಬಿ ಆಗಮಿಸಿದಾಗ, ಆಪ್ಷನ್ ಸಿ ಎಲ್ಲರೂ, ಆಪ್ಷನ್ ಡಿ ಅಮ್ಮ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಆಗಮಿಸಿದಾಗ. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡಿ. ಸ್ತ್ರೀಯರಿಗೆ ಉತ್ತಮ ಸ್ಥಾನಮಾನ ಹಾಗೂ ಗೌರವ ನೀಡಬೇಕೆಂದು ರಾಜಾಜ್ಞೆಯಾಗಿದೆ. ಈ ವಾಕ್ಯದಲ್ಲಿ ಸಜಾತಿ ಸಂಯುಕ್ತಾಕ್ಷರ ಪದ ಯಾವುದು? ಆಪ್ಷನ್ ಎ ಸ್ತ್ರೀಯರಿಗೆ, ಆಪ್ಷನ್ ಬಿ ಸ್ಥಾನಮಾನ, ಆಪ್ಷನ್ ಸಿ ಉತ್ತಮ, ಆಪ್ಷನ್ ಡಿ ರಾಜಾಜ್ಞೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಉತ್ತಮ. ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋಣ. ನಾನು ಗ್ರಂಥಾಲಯದಿಂದ ಪುಸ್ತಕ ತಂದೆನು. ಅಡಿಗೆರೆ ಎಳೆದ ಪದದ ಬಹುವಚನ ರೂಪ. ಓಕೆ, ಸೊ ಆಪ್ಷನ್ ಎ ತಾನು, ಆಪ್ಷನ್ ಬಿ ನೀನು, ಆಪ್ಷನ್ ಸಿ ನಾವು, ಆಪ್ಷನ್ ಡಿ ನೀವು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ನಾವು. ನೆಕ್ಸ್ಟ್ 13ನೇ ಪ್ರಶ್ನೆಯನ್ನು ನೋಡೋಣ. ವಸ್ತುವಾಚಕ ನಾಮಪದಗಳಲ್ಲಿರುವ ವಿಧಗಳ ಸಂಖ್ಯೆ ಎಷ್ಟು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 3. 14ನೇ ಪ್ರಶ್ನೆಯನ್ನು ನೋಡೋಣ. ವಸಂತ ಕಾಲದಲ್ಲಿ ಕೋಗಿಲೆಯು ಇಂಪಾಗಿ ಕೂಗುತ್ತದೆ. ಈ ವಾಕ್ಯದಲ್ಲಿ ಕೋಗಿಲೆ ಪದವು ಸೂಚಿಸುವ ಲಿಂಗ ಯಾವುದು? ಆಪ್ಷನ್ ಎ ಸ್ತ್ರೀಲಿಂಗ, ಆಪ್ಷನ್ ಬಿ ಪುಲ್ಲಿಂಗ, ಆಪ್ಷನ್ ಸಿ ಅನ್ಯಲಿಂಗ, ಆಪ್ಷನ್ ಡಿ ನಪುಂಸಕಲಿಂಗ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ನಪುಂಸಕಲಿಂಗ. ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡೋಣ. ಶ್ರೀನಗರದ ಧಾಲ್ ಸರೋವರ ನೋಡಲು ಬಲು ಸುಂದರ. ಈ ವಾಕ್ಯದಲ್ಲಿನ ಸುಂದರ ಪದವು? ಆಪ್ಷನ್ ಎ ನಾಮಪದ, ಆಪ್ಷನ್ ಬಿ ಗುಣವಿಶೇಷಣ, ಆಪ್ಷನ್ ಸಿ ಕ್ರಿಯಾಪದ, ಆಪ್ಷನ್ ಡಿ ಸರ್ವನಾಮ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗುಣವಿಶೇಷಣ. 16ನೇ ಪ್ರಶ್ನೆಯನ್ನು ನೋಡೋಣ. ಗಡಿಬಿಡಿಯಿಂದ ಹೊಲವನ್ನು ಉಳುವಾಗ ಮುಳ್ಳನ್ನು ತುಳಿದು ಕಂಬನಿ ಸುರಿಸಿದೆ. ಮೇಲಿನ ವಾಕ್ಯದಲ್ಲಿ ಯಾವ ಪದ ಬಿಡಿಸಿದಾಗ ಲೋಪಸಂಧಿ ಏರ್ಪಡುತ್ತದೆ? ಆಪ್ಷನ್ ಎ ಗಡಿಬಿಡಿಯಿಂದ, ಆಪ್ಷನ್ ಬಿ ಹೊಲವನ್ನು, ಆಪ್ಷನ್ ಸಿ ಕಂಬನಿ, ಆಪ್ಷನ್ ಡಿ ಮುಳ್ಳನ್ನು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಮುಳ್ಳನ್ನು. ಓಕೆ, ಸೊ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ನಾವು ಗಮನಿಸಿದಾಗ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಪ್ರಶ್ನೆಗಳು ತುಂಬ ರಿಪೀಟ್ ಆಗಿದ್ದಾವೆ ಅಥವಾ ಅದೇ ಪ್ಯಾಟರ್ನನ್ನು ಫಾಲೋ ಮಾಡಿದ್ದಾರೆ. ಸೊ ಹಾಗಾಗಿ ಈ ಮುಂಬರುವ ಏನು ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ, ಆ ಒಂದು ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಎರಡೂ ಸಹ ಸೇಮ್ ಆಗಿದೆ. ಸೊ ಹಾಗಾಗಿ ನೀವು ಮೌಲಾನಾ ಆಜಾದ್ ಅಥವಾ ಸೈನಿಕ ಶಾಲೆ ಎಕ್ಸಾಮನ್ನು ಬರೀತಿದ್ರೆ ಸೊ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸಿದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ನಿಮಗೇನಾದರೂ 2011ನೇ ಇಸ್ವಿಯಿಂದ 2024ನೇ ಇಸ್ವಿಯವರೆಗೂ ಪ್ರಶ್ನೆ ಪತ್ರಿಕೆಗಳು ಅಂದರೆ ಆದರ್ಶ ವಿದ್ಯಾಲಯದ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಓಕೆ, ನಾವು ನಿಮಗೆ ಪ್ರಶ್ನೆ ಪತ್ರಿಕೆಗಳು ಅದು ವಿತ್ ಕೀ ಆನ್ಸರ್ ಸೆಂಡ್ ಮಾಡ್ತೀವಿ. ಓಕೆ, ಅಂದರೆ ಈಗಾಗಲೇ ಈ ಪ್ರವೇಶ ಪರೀಕ್ಷೆಗಳು ತುಂಬ ಸಮೀಪ ಬರುತ್ತಿರೋದ್ರಿಂದ ನಾವು 50% ಡಿಸ್ಕೌಂಟನ್ನು ನೀಡ್ತಿದ್ದೇವೆ. ಸೊ ಹಾಗಾಗಿ ಈ ಒಂದು ಡಿಸ್ಕೌಂಟ್ ತುಂಬ ಕಡಿಮೆ ದಿನಗಳವರೆಗೆ ಇರ್ತದೆ. ಸೊ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ, ನಾವು ನಿಮಗೆ PDF ಮುಖಾಂತರ ವಾಟ್ಸಪ್ನಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡ್ತೀವಿ. ಹಾಗಾದರೆ ಈಗ ಮುಂದಿನ ವಿಷಯದ ಅಂದರೆ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಇಂಗ್ಲೀಷ್ ವಿಷಯದ ಮೊದಲನೇ ಪ್ರಶ್ನೆ ಹೀಗಿದೆ. ದ ವರ್ಡ್ ದ್ಯಾಟ್ ಡಸ್ ನಾಟ್ ಬಿಲಾಂಗ್ ಟು ದ ಗ್ರೂಪ್ ಅಂತ ಕೇಳಿದ್ದಾರೆ. ಆಪ್ಷನ್ ಎಲಿಫೆಂಟ್, ಟೈಗರ್, ಹಾರ್ಸ್ ಆ್ಯಂಡ್ ಜಿಬ್ರಾ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಟೈಗರ್. ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡೋಣ. ಐಡೆಂಟಿಫೈ ದಿ ಆ್ಯಡ್ ವರ್ಬ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಕರೆಕ್ಟ್, ಆಪ್ಷನ್ ಬಿ ಕರೆಕ್ಷನ್, ಆಪ್ಷನ್ ಸಿ ಕರೆಕ್ಟ್ಲಿ, ಆಪ್ಷನ್ ಡಿ ಇನ್ಕರೆಕ್ಟ್.
ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಸಿ ಆಪ್ಷನ್ನಲ್ಲಿರುವಂತಹ ಕರೆಕ್ಟ್ಲಿ. ಮೂರನೇ ಪ್ರಶ್ನೆಯನ್ನು ನೋಡೋಣ. ದ ಪಾಸ್ಟ್ ಟೆನ್ಸ್ ಫಾರ್ಮ್ ಆಫ್ ಪ್ರೇ ಈಸ್ ಆಪ್ಷನ್ ಎ ಪ್ರೇಯರ್, ಆಪ್ಷನ್ ಬಿ ಪ್ರೇ, ಆಪ್ಷನ್ ಸಿ ಪ್ರೇಡ್, ಆಪ್ಷನ್ ಡಿ ಪ್ರೇಯಿಂಗ್. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಪ್ರೇಡ್. ನೆಕ್ಸ್ಟ್ ನಾಲ್ಕನೇ ಪ್ರಶ್ನೆಯನ್ನು ನೋಡೋಣ. ದ ಫ್ರೆಂಡ್ಲಿ ಕೌ ಆಲ್ ರೆಡ್ ಆ್ಯಂಡ್ ವೈಟ್, ಐ ಲವ್ ವಿತ್ ಆಲ್ ಮೈ ಹಾರ್ಟ್, ಶಿ ಗಿವ್ಸ್ ಮೀ ಕ್ರೀಮ್ ವಿತ್ ಆಲ್ ಹರ್ ಮೈಟ್, ಟು ಈಟ್ ವಿತ್ ಆ್ಯಪಲ್ ಟಾರ್ಟ್, ದ ವರ್ಲ್ಡ್ ದಟ್ ರೈಮ್ಸ್ ವಿತ್ ದಿ ವರ್ಲ್ಡ್ ವೈಟ್ ಈಸ್ ಅಂತ ಕೇಳಿದ್ದಾರೆ. ಓಕೆ, ರೈಮಿಂಗ್ ವರ್ಡ್ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಮೈಟ್. ನೆಕ್ಸ್ಟ್ ಐದನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಈ ಒಂದು ಪ್ರಶ್ನೆಯನ್ನು ಸುಮಾರು ಸಲ ಏನು ರಿಪೀಟ್ ಆಗಿದೆ. ಓಕೆ, ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ನೋಡಿದಾಗ ನಿಮಗೆ ಗೊತ್ತಾಗ್ತದೆ. ಸೊ ಕೌ ಮೂವ್ಸ್ ಅಂತ ಇದೆ, ಡಾಗ್ ಬಾರ್ಕ್ಸ್. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬಾರ್ಕ್ಸ್ ಅನ್ನುವಂಥದ್ದು. ಆರನೇ ಪ್ರಶ್ನೆಯನ್ನು ನೋಡೋಣ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಫಾರೆಸ್ಟ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಫಾರೆಸ್ಟ್ಸ್. ಏಳನೇ ಪ್ರಶ್ನೆಯನ್ನು ನೋಡೋಣ. ದ ಲಿಟಲ್ ಚೈಲ್ಡ್ ವಾಂಟೆಡ್ ಡ್ಯಾಶ್ ರೀಡ್ ಅ ಬುಕ್, ದ ಅಪ್ರಾಪ್ರಿಯೇಟ್ ವರ್ಡ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕೀಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂಥ ಟು, ಅಂದರೆ ದ ಲಿಟಲ್ ಚೈಲ್ಡ್ ವಾಂಟೆಡ್ ಟು ರೀಡ್ ಅ ಬುಕ್. ನೆಕ್ಸ್ಟ್ ಎಂಟನೇ ಪ್ರಶ್ನೆಯನ್ನು ನೋಡೋಣ. ಐ ಆಮ್ ಗೋಯಿಂಗ್ ಟು ದ ಡಾಕ್ಟರ್, ದ ಅಪ್ರಾಪ್ರಿಯೇಟ್ ಕ್ವಶನ್ ಟು ಬಿ ಫ್ರೇಮ್ಡ್ ಟು ಗೆಟ್ ದಿ ಅಂಡರ್ಲೈನ್ಡ್ ವರ್ಡ್ ಆ್ಯಸ್ ಆನ್ಸರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ವೇರ್ ಆರ್ ಯು ಗೋಯಿಂಗ್. ಒಂಬತ್ತನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ ಒಂದು ಪ್ರಶ್ನೆಯಲ್ಲಿ ಒಂದು ಸೆಂಟೆನ್ಸನ್ನು ಭಾಗ ಮಾಡಿ ಹಿಂದೆ ಮುಂದಾಗಿ ಕೊಟ್ಟಿದ್ದಾರೆ. ಸೊ ನೀವು ಅದನ್ನು ಅರ್ಥಬದ್ಧ ಬರುವಂತಹ, ಅಂದರೆ ಕರೆಕ್ಟಾಗಿ ಮೀನಿಂಗ್ ಬರುವಂತಹ ಒಂದು ಸೆಂಟೆನ್ಸನ್ನು ನೀವು ಹೇಳಬೇಕಿಲ್ಲಿ. ಓಕೆ, ಸೊ ದ ಮೀನಿಂಗ್ಫುಲ್ ಸೆಂಟೆನ್ಸ್ ದಟ್ ಕ್ಯಾನ್ ಬಿ ಫ್ರೇಮ್ಡ್ ಬೈ ರೀಅರೇಂಜಿಂಗ್ ದಿ ಜಂಬಲ್ಡ್ ವರ್ಡ್ಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ರಮಣ ಮಹರ್ಷಿ ಫಸ್ಟ್ ಫೆಡ್ ದ ಆ್ಯನಿಮಲ್ಸ್. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಅನಿಲ್ ಆ್ಯಂಡ್ ಅನು ಆರ್ ಚೈಲ್ಡ್ಹುಡ್ ಫ್ರೆಂಡ್ಸ್, ದ ಅಂಡರ್ಲೈನ್ಡ್ ವರ್ಡ್ಸ್ ಆರ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ನೌನ್, ಆಪ್ಷನ್ ಬಿ ಪ್ರನೌನ್, ಆಪ್ಷನ್ ಸಿ ವರ್ಬ್, ಆಪ್ಷನ್ ಡಿ ಆಡ್ವರ್ಬ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ನೌನ್. 11ನೇ ಪ್ರಶ್ನೆಯನ್ನು ನೋಡೋಣ. ದ ಮೀನಿಂಗ್ ಆಫ್ ದ ವರ್ಡ್ ಟ್ಯಾಲೆಂಟ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಎಬಿಲಿಟಿ. 12ನೇ ಪ್ರಶ್ನೆಯನ್ನು ನೋಡೋಣ. ದ ಸೂಪರ್ಲೆಟಿವ್ ಡಿಗ್ರಿ ಆಫ್ ದ ವರ್ಡ್ ಹೈ ಈಸ್ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಹೈಯರ್, ಆಪ್ಷನ್ ಬಿ ಹೈಯೆಸ್ಟ್, ಆಪ್ಷನ್ ಸಿ ಹೈಟ್, ಆಪ್ಷನ್ ಡಿ ಲೋ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಹೈಯೆಸ್ಟ್. 13ನೇ ಪ್ರಶ್ನೆಯನ್ನು ನೋಡಿ. ದ ಅಪೋಸಿಟ್ ಆಫ್ ದ ವರ್ಡ್ ಆಲ್ವೇಸ್ ಈಸ್ ಅಂತ ಕೇಳಿದ್ದಾರೆ. ಸೊ ಆಲ್ವೇಸ್ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದರೆ ಆಪ್ಷನ್ ಸಿ ಯಲ್ಲಿರುವಂತಹ ನೆವರ್. 14ನೇ ಪ್ರಶ್ನೆ ನೋಡಿ. ರೈಟ್ ಇನ್ ಒನ್ ವರ್ಡ್ ಒನ್ ಹೂ ಡ್ರೈವ್ಸ್ ಅ ಕೋಚ್. ಓಕೆ, ಕೋಚನ್ನು ಡ್ರೈವ್ ಮಾಡುವಂತಹ ವ್ಯಕ್ತಿಗೆ ನಾವು ಆಪ್ಷನ್ ಬಿ ಯಲ್ಲಿರುವಂತಹ ಡ್ರೈವರ್ ಅಂತ ಕರಿತೀವಿ. 15ನೇ ಪ್ರಶ್ನೆ ನೋಡಿ. ಸೊ ಇದು ಒಂದು ತುಂಬ ಸಲ ರಿಪೀಟ್ ಆದಂತಹ ಪ್ರಶ್ನೆ ಇದು. ಆಮೇಲೆ 14ನೇ ಪ್ರಶ್ನೆ ಸಹ ರಿಪೀಟ್ ಆದಂತಹ ಪ್ರಶ್ನೆ ಇದು. ಓಕೆ, ನೆಕ್ಸ್ಟ್ 15ನೇ ಪ್ರಶ್ನೆ ನೋಡಿ. ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಡ್ ಚೈಲ್ಡ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಚಿಲ್ಡ್ರನ್. 16ನೇ ಪ್ರಶ್ನೆ ನೋಡಿ. ದ ಆ್ಯಕ್ಷನ್ ವರ್ಡ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ. ವಿ ಪ್ಲೇ ಇನ್ ದ ಈವ್ನಿಂಗ್. ಆಪ್ಷನ್ ವಿ ಪ್ಲೇ ದ ಈವ್ನಿಂಗ್. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಪ್ಲೇ. ಓಕೆ, ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.
ಆಮೇಲೆ ಇದೇ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಮುಂದೆ ಬರುವಂತಹ ಸೈನಿಕ್ ಶಾಲೆ ಎಂಟ್ರೆನ್ಸ್ ಎಕ್ಸಾಮ್ ಆಗ್ಬೋದು, ಆಮೇಲೆ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಆಗಿರ್ಬೋದು. ಸೊ ಈ ಒಂದು ಪರೀಕ್ಷೆಗಳಿಗೆ ಸಂಬಂಧಪಟ್ಟಂಥ ವಿಡಿಯೋಗಳನ್ನ ಮಾಡ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಗಣಿತ ವಿಷಯದ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ ಹೀಗಿದೆ: ಸಲ್ಮಾನ್ ಮತ್ತು ಸಂಜಯ್ ಇವರಿಬ್ಬರ ಬಳಿ ಇರುವ ಒಟ್ಟು ಹಣ 1,10,735. ಅದರಲ್ಲಿ ಸಂಜಯ್ನ ಹತ್ತಿರ ಇರುವ ಹಣ 58,946ಗಳಾದರೆ ಸಲ್ಮಾನ್ ಹತ್ತಿರ ಇರುವ ಹಣ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ 51,789. ಎರಡನೇ ಪ್ರಶ್ನೆ ನೋಡಿ: ಲಿಯಾಳು ಪ್ರತಿದಿನ 750 ml ಹಾಲನ್ನು ಕೊಂಡುಕೊಳ್ಳುತ್ತಾಳೆ. ಅವಳು ಒಂದು ವಾರದಲ್ಲಿ ಕೊಂಡುಕೊಂಡ ಹಾಲಿನ ಪ್ರಮಾಣ ಎಷ್ಟು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 5 ಲೀಟರ್ 250 ml. ಮೂರನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ 12ರಿಂದ ಭಾಗಿಸಿದಾಗ ಶೇಷ 7 ಬರುವ ಸಂಖ್ಯೆ. ಇನ್ ದ ಫಾಲೋಯಿಂಗ್ ನಂಬರ್ ಡಿವಿಸಿಬಲ್ ಬೈ 12 ಟು ಗಿವ್ 7 ಆ್ಯಸ್ ರಿಮೈಂಡರ್ ಈಸ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 163. ನಾಲ್ಕನೇ ಪ್ರಶ್ನೆಯನ್ನು ನೋಡಿ. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ಹಚ್ಚಿರುವ ಭಾಗದ ಭಿನ್ನರಾಶಿ ರೂಪ 9/15 ಆಗಿದೆ. ಇದರ ದಶಮಾಂಶ ರೂಪ ಎಷ್ಟು? ಇನ್ ದ ಗಿವನ್ ಫಿಗರ್ ದ ಫ್ರ್ಯಾಕ್ಷನ್ ಫಾರ್ಮ್ ಆಫ್ ಶೇಡೆಡ್ ಪಾರ್ಟ್ ಈಸ್ 9/15. ಇಟ್ಸ್ ಡೆಸಿಮಲ್ ಫಾರ್ಮ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 0.6 0.6. ಐದನೇ ಪ್ರಶ್ನೆಯನ್ನು ನೋಡೋಣ. 3, 5, 0, 6, 8 ಅಂಕಿಗಳನ್ನು ಪುನಃ ಉಪಯೋಗಿಸದೆ ರಚಿಸಬಹುದಾದ 5 ಅಂಕಿಗಳ ಕನಿಷ್ಠ ಸಂಖ್ಯೆ. ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ 3, 5, 0, 6 ಆ್ಯಂಡ್ 8 ವಿತೌಟ್ ರಿಪಿಟೇಷನ್ ಈಸ್ ಅಂತ ಕೇಳಿದರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 30,568. ಆರನೇ ಪ್ರಶ್ನೆಯನ್ನು ನೋಡೋಣ. 3 ರೆಕ್ಕೆಗಳಿರುವ ಫ್ಯಾನ್ನಲ್ಲಿ ರೆಕ್ಕೆಗಳ ನಡುವೆ ಉಂಟಾಗಿರುವ ಕೋನ. ದ ಆ್ಯಂಗಲ್ ಫಾರ್ಮ್ ಬಿಟ್ವೀನ್ ದ ವಿಂಗ್ಸ್ ಇನ್ 3 ವಿಂಗ್ಸ್ ಫ್ಯಾನ್ ಈಸ್. ಸೊ ಇದು ಸಹ ಒಂದು ರಿಪೀಟ್ ಆದಂತಹ ಪ್ರಶ್ನೆ. ಓಕೆ, ಈ ಥರ ತುಂಬ ರಿಪೀಟ್ ಆದಂತಹ ಪ್ರಶ್ನೆಗಳು ಬಂದಿದ್ದಾವೆ ನಿಮಗೆ. ಓಕೆ, ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ಬಿಡಿಸೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ. ಓಕೆ, ಸೊ ಹಾಗಾದರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ವಿಶಾಲ ಕೋನ ಅಥವಾ ಆಪ್ಟ್ಯೂಸ್ ಆ್ಯಂಗಲ್. ಏಳನೇ ಪ್ರಶ್ನೆಯನ್ನು ನೋಡೋಣ. ಈ ಕೆಳಗಿನವುಗಳಲ್ಲಿ 3/5 ಸಮಾನ ಭಿನ್ನ ರಾಶಿಗಳು ಅಂತ ಕೇಳಿದ್ದಾರೆ. ದ ಫಾಲೋಯಿಂಗ್ ಇಕ್ವಿವೆಲೆಂಟ್ ಫ್ರ್ಯಾಕ್ಷನ್ಸ್ ಆಫ್ 3/5 ಆರ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 6/10 ಆ್ಯಂಡ್ 12/20. ಎಂಟನೇ ಪ್ರಶ್ನೆಯನ್ನು ನೋಡೋಣ. 48,068 ಮೈನಸ್ 39,541 ಪ್ಲಸ್ 62,107. ಈ ಒಂದು ಪ್ರಶ್ನೆಯನ್ನು ಸಾಲ್ವ್ ಮಾಡಿದಾಗ ನಮಗೆ ಸಿಗುವಂತಹ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 70,634. ನೆಕ್ಸ್ಟ್ ಆಪ್ಷನ್ ಬಿ ಯಲ್ಲಿರುವಂತಹ 70,634. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. 30 ಪೆನ್ನುಗಳ ಬೆಲೆ 360 ಆದರೆ ಒಂದು ಪೆನ್ನಿನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಇಫ್ ದ ಕಾಸ್ಟ್ ಆಫ್ 30 ಪೆನ್ಸ್ ಈಸ್ ₹360 ದೆನ್ ದ ಕಾಸ್ಟ್ ಆಫ್ 1 ಪೆನ್ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ₹12. 10ನೇ ಪ್ರಶ್ನೆಯನ್ನು ನೋಡಿ. ಲಕ್ಷ್ಮಿತಳು ಭಾನುವಾರ 2 ಕಿಲೋಮೀಟರ್ 650 ಮೀಟರ್ ಮತ್ತು ಸೋಮವಾರ 1 ಕಿಲೋಮೀಟರ್ 850 ಮೀಟರ್ ನಡೆಯುತ್ತಾಳೆ. ಅವಳು ನಡೆದ ಒಟ್ಟು ದೂರ ಎಷ್ಟು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 4 ಕಿಲೋಮೀಟರ್ 500 ಮೀಟರ್.
ಓಕೆ, ಆಪ್ಷನ್ ಬಿ ಯಲ್ಲಿರುವಂತಹ 4 ಕಿಲೋಮೀಟರ್ 500 ಮೀಟರ್. ನೆಕ್ಸ್ಟ್ 11ನೇ ಪ್ರಶ್ನೆಯನ್ನು ನೋಡೋಣ. ತ್ರಿಶಾಳ ವಯಸ್ಸು 8 ವರ್ಷ 9 ತಿಂಗಳು ಮತ್ತು ತ್ರಿವೇಣಿಯ ವಯಸ್ಸು 11 ವರ್ಷ 5 ತಿಂಗಳು ಆಗಿದೆ. ಅವರಿಬ್ಬರ ಒಟ್ಟು ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 20 ವರ್ಷ 2 ತಿಂಗಳು, 20 years 2 months. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡೋಣ. ಒಂದು ಬಸ್ಸು 8 ಗಂಟೆಯಲ್ಲಿ 592 ಕಿಲೋಮೀಟರ್ ಚಲಿಸುತ್ತದೆ. ಹಾಗಾದರೆ ಬಸ್ಸು 1 ಗಂಟೆಯಲ್ಲಿ ಚಲಿಸಿದ ದೂರ ಎಷ್ಟು? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 74 ಕಿಲೋಮೀಟರ್ಗಳು. 13ನೇ ಪ್ರಶ್ನೆಯನ್ನು ನೋಡೋಣ. ಓಕೆ, ಕೊಟ್ಟಿರುವ ಸ್ತಂಭ ನಕ್ಷೆಯು ಧ್ವನಿತನು ವಾರ್ಷಿಕ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಸೂಚಿಸುತ್ತದೆ. ದ ಗಿವನ್ ಬಾರ್ ಗ್ರಾಫ್ ಶೋಸ್ ದ ಇನ್ಫಾರ್ಮೇಷನ್ ಅಬೌಟ್ ದ ಸ್ಕೋರ್ಸ್ ಆಫ್ ಆ್ಯನ್ಯುವಲ್ ಎಕ್ಸಾಮ್ಸ್ ಬೈ ಧನ್ವಿತ್. ಓಕೆ, ಸೊ ಪ್ರಶ್ನೆ ಹೀಗಿದೆ. ಗಣಿತ ಮತ್ತು ಸಮಾಜ ವಿಜ್ಞಾನ ವಿಷಯಗಳಲ್ಲಿ ಗಳಿಸಿದ ಅಂಕಗಳ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 10. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆಯನ್ನು ನೋಡಿ. ಕೊಟ್ಟಿರುವ ಜಾಲಾಕೃತಿಯಿಂದ ಉಂಟಾಗುವ ಘನಾಕೃತಿ ದ ಸಾಲಿಡ್ ಫಾರ್ಮ್ಡ್ ಫ್ರಮ್ ದ ಗಿವನ್ ನೆಟ್ ಈಸ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಘನ ಅಥವಾ ಕ್ಯೂಬ್. 15ನೇ ಪ್ರಶ್ನೆ ನೋಡಿ. ಈ ಕೆಳಗಿನವುಗಳಲ್ಲಿ 24ರ ಅಪವರ್ತನಗಳು. ಇನ್ ದ ಫಾಲೋವಿಂಗ್ ದ ಫ್ಯಾಕ್ಟರ್ಸ್ ಆಫ್ 24 ಆರ್ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ. ಓಕೆ, 1, 2, 3, 4, 6, 8, 12 ಆ್ಯಂಡ್ 24. ಸೊ 16ನೇ ಪ್ರಶ್ನೆಯನ್ನು ನೋಡೋಣ. ನೀತು ವಾಯು ಸಂಚಾರಕ್ಕೆ ಉದ್ಯಾನವನಕ್ಕೆ ಹೋಗುತ್ತಾಳೆ. ಅಲ್ಲಿ ಆಯತಾಕಾರದ ಉದ್ಯಾನವನದಲ್ಲಿ 4 ಸುತ್ತು ನಡೆಯುತ್ತಾಳೆ. ಉದ್ಯಾನವನದ ಉದ್ದ 160 ಮೀಟರ್ ಮತ್ತು ಅಗಲ 40 ಮೀಟರ್ ಆಗಿದೆ. ಅವಳು ಉದ್ಯಾನವನದಲ್ಲಿ ನಡೆದ ಒಟ್ಟು ದೂರ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 1600 ಮೀಟರ್. ಓಕೆ, ಸೊ ಇಲ್ಲಿವರೆಗೂ ನಾವು ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡಿದ್ವಿ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಈ ಒಂದು ಚಾನಲ್ನಲ್ಲಿ ನಾವು ಮೌಲಾನಾ ಆಜಾದ್ ಹಾಗೂ ಸೈನಿಕ್ ಶಾಲೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನು ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಈಗ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೀ ಉತ್ತರಗಳನ್ನು ನೋಡೋಣ. ಸೊ ಮೊದಲನೇ ಪ್ರಶ್ನೆ ಹೀಗಿದೆ. ಡ್ರಾಸೆರಾ ಈ ಕಾರಣಕ್ಕಾಗಿ ಕೀಟಗಳನ್ನು ಅವಲಂಬಿಸಿದೆ. ಫಾರ್ ದಿಸ್ ರೀಸನ್ ಡ್ರಾಸೆರಾ ಡಿಪೆಂಡ್ಸ್ ಆನ್ ಇನ್ಸೆಕ್ಟ್ಸ್. ಸೊ ಆಪ್ಷನ್ ಎ ಆಹಾರ, ಆಪ್ಷನ್ ಬಿ ಪ್ರೋಟೀನ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಮೇಧಸ್ಸು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ನೈಟ್ರೋಜನ್. ಓಕೆ, ನೆಕ್ಸ್ಟ್. ನೀರು ತುಂಬಿದ ಗಾಜಿನ ಜಾಡಿಯೊಳಗೆ ಮರದ ತುಂಡು ತೇಲಲು ಕಾರಣ. ಫ್ಲೋಯಿಂಗ್ ಆಫ್ ವುಡನ್ ಪ್ಲ್ಯಾಂಕ್ ಇಮರ್ಸ್ಡ್ ಇನ್ ಬಿಕ್ಕರ್ ಕಂಟೈನಿಂಗ್ ವಾಟರ್ ಈಸ್ ಡ್ಯೂ ಟು ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ಆಪ್ಷನ್ ಎ ರಾಶಿ, ಆಪ್ಷನ್ ಬಿ ಸಾಂದ್ರತೆ, ಆಪ್ಷನ್ ಡಿ ಪ್ಲವನತೆ, ಆಪ್ಷನ್ ಡಿ ಒತ್ತಡ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಪ್ಲವನತೆ ಅಥವಾ ಬೊಯಾನ್ಸಿ. ನೆಕ್ಸ್ಟ್. ವಿಲೀನಗೊಳ್ಳುವ ವಸ್ತುವನ್ನು ಗುರುತಿಸಿ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಕಲ್ಲು, ಆಪ್ಷನ್ ಸಿ ಮರಳು, ಆಪ್ಷನ್ ಸಿ ಸಕ್ಕರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಸಕ್ಕರೆ, ಶುಗರ್. ನೆಕ್ಸ್ಟ್. ಅಣುವಿನಲ್ಲಿರುವ ಪರಮಾಣುಗಳ ಸಂಖ್ಯೆಯನ್ನು ಸಂಕೇತದ ಮೂಲಕ ಸೂಚಿಸುವುದು ಅಂತ ಕೇಳಿದ್ದಾರೆ. ರೀಪ್ರೆಸೆಂಟಿಂಗ್ ದಿ ನಂಬರ್ ಆಫ್ ಆಟಮ್ಸ್ ಇನ್ ಅ ಮಾಲಿಕ್ಯೂಲ್ ಯೂಸಿಂಗ್ ಸಿಂಬಾಲ್ಸ್ ಈಸ್ ಅಂತ ಕೇಳಿದರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಅಣುಸೂತ್ರ. 5ನೇ ಪ್ರಶ್ನೆ ನೋಡ್ರಿ. ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸುವ ಇಂಧನ. ಆಪ್ಷನ್ ಎ ಕಲ್ಲಿದ್ದಲು, ಆಪ್ಷನ್ ಬಿ ಕಟ್ಟಿಗೆ, ಆಪ್ಷನ್ ಸಿ ನೈಸರ್ಗಿಕ ಅನಿಲ, ಆಪ್ಷನ್ ಡಿ ವಾಯು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ
ಆಪ್ಷನ್ ಎ ಯಲ್ಲಿರುವಂತಹ ಕಲ್ಲಿದ್ದಲು. ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸುವ ಇಂಧನ ಕಲ್ಲಿದ್ದಲು. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ. ಸಾರಿ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ನೈಸರ್ಗಿಕ ಅನಿಲ. ಅಂದರೆ ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸುವ ಇಂಧನ ನೈಸರ್ಗಿಕ ಅನಿಲ, ನ್ಯಾಚುರಲ್ ಗ್ಯಾಸ್. ಅಂದರೆ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಯೂಸ್ ಮಾಡ್ತಾರೆ ನೋಡ್ರಿ, CNG. ಸೊ ಈ ಒಂದು ಇಂಧನವನ್ನು ಪೆಟ್ರೋಲ್ ಮತ್ತು ಡೀಸೆಲ್ ಬದಲಾಗಿ ಬಳಸಲಾಗುತ್ತದೆ. ಓಕೆ, ಸೊ ಹಾಗಾದರೆ 6ನೇ ಪ್ರಶ್ನೆಯನ್ನು ನೋಡೋಣ. ಕಲುಷಿತ ನೀರಿನಿಂದ ಬರುವ ರೋಗ. ಆಪ್ಷನ್ ಎ ರಾತ್ರಿ ಕುರುಡು, ಆಪ್ಷನ್ ಬಿ ಜ್ವರ, ಆಪ್ಷನ್ ಸಿ ಕೆಮ್ಮು, ಆಪ್ಷನ್ ಡಿ ಮಲೇರಿಯಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಮಲೇರಿಯಾ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. ಶಿಲೆಗಳಿಂದಾಗಿರುವ ಭೂಮಿಯ ಮೇಲ್ಪದರ. ಔಟರ್ ಮೋಸ್ಟ್ ರಾಕಿ ಲೇಯರ್ ಆಫ್ ಅರ್ತ್ ಈಸ್ ಅಂತ ಕೇಳಿದರೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಶಿಲಾಗೋಳ ಅಥವಾ ಕ್ರಸ್ಟ್. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಗುಂಪಿಗೆ ಸೇರದ ಬೆಳೆ. ಜೋಳ, ಗೋಧಿ, ಭತ್ತ, ಕಬ್ಬು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಕಬ್ಬು. ಓಕೆ, ಶುಗರ್ ಕೇನ್. 9ನೇ ಪ್ರಶ್ನೆಯನ್ನು ನೋಡಿ. ದ್ರವ ರೂಪದ ಧಾತುವನ್ನು ಗುರುತಿಸಿ. ಆಪ್ಷನ್ ಎ ಕಬ್ಬಿಣ, ಆಪ್ಷನ್ ಬಿ ಆಮ್ಲಜನಕ, ಆಪ್ಷನ್ ಸಿ ಪಾದರಸ, ಆಪ್ಷನ್ ಡಿ ಚಿನ್ನ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಪಾದರಸ, ಮರ್ಕ್ಯುರಿ. 10ನೇ ಪ್ರಶ್ನೆಯನ್ನು ನೋಡ್ರಿ. ಓಕೆ, ಈ ಒಂದು ಪ್ರಶ್ನೆ ಹಿಂದಿನ ವರ್ಷದ, ಅಂದರೆ ಇದು 2023 ಅಥವಾ 2022ರಲ್ಲಿ ರಿಪೀಟ್ ಆದಂತಹ ಪ್ರಶ್ನೆ ಇದು. ಓಕೆ, ರಾಷ್ಟ್ರೀಯ ಅರಣ್ಯ ನೀತಿ ಪರಿಷ್ಕರಿಸಿದ ವರ್ಷ. ನ್ಯಾಷನಲ್ ಫಾರೆಸ್ಟ್ರಿ ಪಾಲಿಸಿ ಅಮೆಂಡೆಡ್ ಇನ್ ದ ಇಯರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 1988 ಅಥವಾ 1988. 11ನೇ ಪ್ರಶ್ನೆಯನ್ನು ನೋಡಿ. ಓಕೆ, ಇದು ಸಹ ಒಂದು ಹಿಂದಿನ ವರ್ಷದ ಪ್ರಶ್ನೆಯಾಗಿದೆ. ಓಕೆ, ಸಸ್ಯಗಳಲ್ಲಿ, ಅಂದರೆ ಸಸ್ಯಗಳ ಆಹಾರ ತಯಾರಿಕೆಯಲ್ಲಿ ಉತ್ಪತ್ತಿಯಾಗುವ ಪದಾರ್ಥ ಅಂತ ಕೇಳಿದ್ದಾರೆ. ಆಪ್ಷನ್ ಎ ಪ್ರೋಟೀನ್, ಆಪ್ಷನ್ ಬಿ ಗ್ಲೂಕೋಸ್, ಆಪ್ಷನ್ ಸಿ ಅಮೈನೋ ಆಮ್ಲ, ಆಪ್ಷನ್ ಡಿ ಫ್ಯಾಟಿ ಆ್ಯಸಿಡ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗ್ಲೂಕೋಸ್. ನೆಕ್ಸ್ಟ್ 12ನೇ ಪ್ರಶ್ನೆ. ಓಕೆ, ಈ ಒಂದು ಟಾಪಿಕ್ ಮೇಲೂ ಸಹ ತುಂಬ ಸಲ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೌರಶಕ್ತಿಯನ್ನು ಬಳಸಿ ಕೆಲಸ ನಿರ್ವಹಿಸುವ ಸಾಧನ. ಡಿವೈಸ್ ವಾಸ್ ವರ್ಕ್ಡ್ ಬೈ ಯೂಸಿಂಗ್ ಸೋಲಾರ್ ಎನರ್ಜಿ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಸೌರ ಒಲೆ ಅಥವಾ ಸೋಲಾರ್ ಕುಕ್ಕರ್. 13ನೇ ಪ್ರಶ್ನೆಯನ್ನು ನೋಡೋಣ. ಕಲ್ಲಿದ್ದಲು ನಿರ್ಮಾಣಗೊಳ್ಳಲು ಅವಶ್ಯವಾದ ಅಂಶ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಿ ಯಲ್ಲಿರುವಂತಹ ಹೆಚ್ಚಿನ ಉಷ್ಣತೆ ಮತ್ತು ಹೆಚ್ಚಿನ ಒತ್ತಡ, ಮೋರ್ ಟೆಂಪ್ರೇಚರ್ ಆ್ಯಂಡ್ ಮೋರ್ ಪ್ರೆಷರ್. ಓಕೆ, ನೆಕ್ಸ್ಟ್ 14ನೇ ಪ್ರಶ್ನೆ ನೋಡಿ. ಓಕೆ, ಈ ಪ್ರಶ್ನೆ ಏನಂತೂ ತುಂಬ ಸಲ ರಿಪೀಟ್ ಆದಂಥ ಪ್ರಶ್ನೆ, ತುಂಬ ಸಲ ಇದನ್ನ ಕೇಳಿದ್ದಾರೆ. ಓಕೆ, ಅಂದರೆ ಇದು 2023ನೇ ವರ್ಷದಲ್ಲಿ ಕೇಳಿದ್ದಾರೆ ಇದನ್ನು. ವಾಯುವಿನಲ್ಲಿ ಆಕ್ಸಿಜನ್ ಪ್ರಮಾಣ 21%, 78%, 0.04%, 0.96%. ಹೌದಾ? ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ 21%. ಆಕ್ಸಿಜನ್ 21% ಇದೆ. ಓಕೆ, ಸೊ ನೀವೇ ನೋಡ್ತಿದ್ದೀರಾ, ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಹಿಂದಿನ ವರ್ಷದ ಪ್ರಶ್ನೆಗಳು ತುಂಬ ರಿಪೀಟ್ ಆಗಿದ್ದಾವೆ ಅಥವಾ ಈ ಒಂದು ಪ್ಯಾಟರ್ನ್ ಸೇಮ್ ಇದೆ. ಹೌದಾ? ಸೊ ಹಾಗಾಗಿ ನಿಮಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದಲ್ಲಿ ಈ ಒಂದು ವಾಟ್ಸಪ್ ನಂಬರನ್ನು ಸಂಪರ್ಕಿಸಿ. ನಾವು ನಿಮಗೆ 2011ರಿಂದ ಹಿಡಿದು 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳನ್ನು, ಅದು ವಿತ್ ಕೀ ಆನ್ಸರ್ಗಳನ್ನ ಸೆಂಡ್ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಈ ಮುಂಬರುವ ಮೌಲಾನಾ ಆಜಾದ್ ಎಕ್ಸಾಮ್ ಇದೆ ನೋಡಿ, ಹಾಗೂ ಸೈನಿಕ್ ಶಾಲೆ ಎಕ್ಸಾಮ್ ಇದೆ ನೋಡಿ, ಆ ಒಂದು ಪರೀಕ್ಷೆಗೆ ಇದು ತುಂಬ ಹೆಲ್ಪ್ ಆಗುತ್ತೆ.
ಅದರಲ್ಲೂ ಮೌಲಾನಾ ಆಜಾದ್ ಪರೀಕ್ಷೆಗಂತೂ ತುಂಬ ಹೆಲ್ಪ್ ಆಗುತ್ತೆ. ಯಾಕಂತಂದರೆ ಆದರ್ಶ ವಿದ್ಯಾಲಯ ಹಾಗೂ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಸಿಲೆಬಸ್ ಸೇಮ್ ಇದೆ. ಓಕೆ, ಸೊ ಹಾಗಾಗಿ ಈ ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಪ್ರಾಕ್ಟೀಸ್ ಮಾಡೋದ್ರ ಮುಖಾಂತರ ನಿಮ್ಮ ತಯಾರಿಯನ್ನು ಇನ್ನೂ ಉತ್ತಮಗೊಳಿಸ್ಕೊಳ್ಬೋದು. ಓಕೆ, ಸೊ ಹಾಗಾದರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ. 15ನೇ ಪ್ರಶ್ನೆ. ಅಣೆಕಟ್ಟಿನ ಬಾಗಿಲುಗಳ ಮೂಲಕ ಹರಿಯುತ್ತಿರುವ ನೀರು ಈ ಶಕ್ತಿಗೆ ಉದಾಹರಣೆ. ಔಟ್ಫ್ಲೋ ಆಫ್ ವಾಟರ್ ಥ್ರೂ ದ ಕ್ರೆಸ್ಟ್ ಗೇಟ್ ಆಫ್ ಡ್ಯಾಮ್ ಈಸ್ ಆನ್ ಎಕ್ಸಾಂಪಲ್ ಫಾರ್. ಓಕೆ, ಈ ಒಂದು ಟಾಪಿಕ್ ಮೇಲೂ ಸಹ ತುಂಬ ಸಲ ಪ್ರಶ್ನೆಗಳು ಕೇಳಿದ್ದಾರೆ. ಸೊ ಇದನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ ನೆಕ್ಸ್ಟ್ ಎಕ್ಸಾಮ್ಗೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಚಲನಶಕ್ತಿ ಅಥವಾ ಕೈನೆಟಿಕ್ ಎನರ್ಜಿ. 16ನೇ ಪ್ರಶ್ನೆಯನ್ನು ನೋಡೋಣ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ 2:2, ಆಪ್ಷನ್ ಬಿ 1:1, ಆಪ್ಷನ್ ಸಿ 2:1, ಆಪ್ಷನ್ ಡಿ 1:2. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 2:1. ಓಕೆ, ಸೊ ಇಲ್ಲಿವರೆಗೂ ನಾವು ಸೈನ್ಸ್ ವಿಷಯದ ಕೀ ಉತ್ತರಗಳನ್ನ ನೋಡಿದ್ವಿ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಮಾಜ ವಿಜ್ಞಾನ ವಿಷಯದ ಕೀ ಉತ್ತರಗಳನ್ನ ನೋಡೋಣ. ಆಹಾರ ಬೆಳೆಗಳ ಬದಲಾಗಿ ಕೃಷಿ ಜಮೀನಿನಲ್ಲಿ ವಿವಿಧ ಹಣ್ಣುಗಳ, ತರಕಾರಿ, ಕಾಫಿ, ಟೀ ಅಥವಾ ಹೂಗಳನ್ನು ಬೆಳೆಯುವುದನ್ನು ಹೀಗೆನ್ನುವರು. ಆಪ್ಷನ್ ಎ ತೋಟಗಾರಿಕೆ ಬೇಸಾಯ, ಸಾಂದ್ರ ಬೇಸಾಯ, ಆಪ್ಷನ್ ಸಿ ಮಿಶ್ರ ಬೇಸಾಯ, ಆಪ್ಷನ್ ಡಿ ಸಾವಯವ ಕೃಷಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ತೋಟಗಾರಿಕೆ ಬೇಸಾಯ. ಓಕೆ, ನೆಕ್ಸ್ಟ್ 2ನೇ ಪ್ರಶ್ನೆಯನ್ನು ನೋಡೋಣ. ಕಾಂಕ್ರೀಟ್ ತಾರಸಿ ಮನೆ ನಿರ್ಮಾಣಕ್ಕೆ ಅಗತ್ಯವಾದ ಕಟ್ಟಡ ಸಾಮಗ್ರಿಗಳ ಜೋಡಿ. ಬಿಲ್ಡಿಂಗ್ ಮಟೀರಿಯಲ್ಸ್ ರಿಕ್ವೈರ್ಡ್ ಟು ಕನ್ಸ್ಟ್ರಕ್ಟ್ ಅ ಕಾಂಕ್ರೀಟ್ ಟೆರೆಸ್ ಹೌಸ್ ಆರ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ಗಳು ಸಿಮೆಂಟ್ ಕಬ್ಬಿಣ, ಹುಲ್ಲು ಮರ, ಮಣ್ಣು ಬಿದಿರು, ಮಣ್ಣು ಹುಲ್ಲು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಸಿಮೆಂಟ್ ಕಬ್ಬಿಣ ಅಥವಾ ಸಿಮೆಂಟ್ ಐರನ್. ನೆಕ್ಸ್ಟ್ 3ನೇ ಪ್ರಶ್ನೆ. ಸೌರ ವ್ಯೂಹದಲ್ಲಿ ಸ್ವಾಭಾವಿಕ ಉಪಗ್ರಹಗಳ ಒಟ್ಟು ಸಂಖ್ಯೆ. ಟೋಟಲ್ ನಂಬರ್ ಆಫ್ ನ್ಯಾಚುರಲ್ ಸ್ಯಾಟಲೈಟ್ಸ್ ಇನ್ ದ ಸೋಲಾರ್ ಸಿಸ್ಟಮ್ ಆರ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 173 ಅಥವಾ 173. ಓಕೆ, ಸೊ ನಾವು ಹೇಳುತ್ತಿರುವಂತಹ ಕೀ ಆನ್ಸರ್ಗಳು ಇಲಾಖೆಯಿಂದ ನೀಡಿದಂಥ ಕೀ ಆನ್ಸರ್ಗಳು ಆಗಿರುವುದಿಲ್ಲ. ಓಕೆ, ಸೊ ಇವು ಆಲ್ಮೋಸ್ಟ್ ಎಲ್ಲ ಆನ್ಸರ್ಗಳು ಸರಿಯಾಗಿಯೇ ಇರ್ತವೆ. ಆದರೂ ಸಹ ಎಲ್ಲೋ 1 ಅಥವಾ 2 ಪ್ರಶ್ನೆಗಳು ತಪ್ಪಾಗಿದ್ದಲ್ಲಿ ಕಮೆಂಟ್ ಮೂಲಕ ತಿಳಿಸಿ, ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಸರಿಪಡಿಸಿ ನಿಮಗೆ ವಿವರಣೆಯೊಂದಿಗೆ ಉತ್ತರವನ್ನು ನೀಡುತ್ತೇವೆ. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡಿ. ಅವಿಭಕ್ತ ಕುಟುಂಬವನ್ನು ಪ್ರತಿನಿಧಿಸುವ ಸರಿಯಾದ ಹೇಳಿಕೆ ಅಂತಿದೆ. ದ ಸ್ಟೇಟ್ಮೆಂಟ್ ದಟ್ ರೀಪ್ರೆಸೆಂಟ್ಸ್ ದ ಜಾಯಿಂಟ್ ಫ್ಯಾಮಿಲಿ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ದೇರ್ ಆರ್ 4 ಜನರೇಷನ್ಸ್ ಇನ್ ದ ಫ್ಯಾಮಿಲಿ ಅಥವಾ ಕುಟುಂಬವು 4 ತಲೆಮಾರುಗಳನ್ನು ಹೊಂದಿದೆ. ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ನಗರದ ಸಂಚಾರ ದಟ್ಟಣೆಯ ಸಮಸ್ಯೆಯನ್ನು ನಿವಾರಿಸಲು ಸೂಕ್ತವಾದ ಒಂದು ಕ್ರಮ. ಒನ್ ಆಫ್ ದ ಸೂಟೇಬಲ್ ಸ್ಟೆಪ್ ಟು ಸಾಲ್ವ್ ಪ್ರಾಬ್ಲಮ್ ಆಫ್ ಟ್ರಾಫಿಕ್ ಜಾಮ್ ಇನ್ ಸಿಟೀಸ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಹೊರವರ್ತುಲ ರಸ್ತೆಗಳನ್ನು ನಿರ್ಮಿಸುವುದು, ಕನ್ಸ್ಟ್ರಕ್ಟಿಂಗ್ ಔಟರ್ ರಿಂಗ್ ರೋಡ್ಸ್. 6ನೇ ಪ್ರಶ್ನೆಯನ್ನು ನೋಡೋಣ. ಇವರು ಸಂಗೀತ ಕ್ಷೇತ್ರದ ಸಾಧಕರಾಗಿದ್ದಾರೆ. ಅ ಪರ್ಸನ್ ಫೇಮಸ್ ಇನ್ ಮ್ಯೂಸಿಕಲ್ ಫೀಲ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ ಲತಾ ಮಂಗೇಶ್ಕರ್, ಸಚಿನ್ ತೆಂಡೂಲ್ಕರ್, ರವೀಂದ್ರನಾಥ್ ಟ್ಯಾಗೋರ್, ಪುನೀತ್ ರಾಜ್ಕುಮಾರ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಲತಾ ಮಂಗೇಶ್ಕರ್. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡೋಣ. ಮೌಂಟ್ ಎವರೆಸ್ಟ್ ಏರಿದ ಮೊದಲ ಭಾರತೀಯ ಮಹಿಳೆ ಯಾರು? ದ ಫಸ್ಟ್ ವುಮೆನ್ ಟು ಕ್ಲೈಮ್ ದ ಮೌಂಟ್ ಎವರೆಸ್ಟ್ ಈಸ್ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಬಚೇಂದ್ರಿ ಪಾಲ್. 8ನೇ ಪ್ರಶ್ನೆ ನೋಡಿ. ಫುಟ್ಬಾಲ್ ಯಾವ ಥರನಾದಂತಹ ಕ್ರೀಡೆ? ಫುಟ್ಬಾಲ್ ಈಸ್ ಅ ವಿಚ್ ಟೈಪ್ ಆಫ್
ಗೇಮ್ ಅಂತ ಕೊಟ್ಟಿದ್ದಾರೆ. ಸೊ ಅಂತಾರಾಷ್ಟ್ರೀಯ ಕ್ರೀಡೆ, ಸ್ಥಳೀಯ ಕ್ರೀಡೆ, ಸಾಹಸ ಕ್ರೀಡೆ, ಗ್ರಾಮೀಣ ಕ್ರೀಡೆ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಅಂತಾರಾಷ್ಟ್ರೀಯ ಕ್ರೀಡೆಯೇ ಅಥವಾ ಇಂಟರ್ನ್ಯಾಷನಲ್ ಗೇಮ್. 9ನೇ ಪ್ರಶ್ನೆ ನೋಡಿ. ಕೊಡಗು ಜಿಲ್ಲೆಯ ಪ್ರಮುಖ ಬೆಳೆಗಳು, ಮೇನ್ ಕ್ರಾಪ್ಸ್ ಆಫ್ ಕೊಡಗು ಡಿಸ್ಟ್ರಿಕ್ಟ್ ಆರ್ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಕಾಫಿ, ಕಿತ್ತಳೆ, ರಬ್ಬರ್, ಮೆಣಸು. ಕಾಫಿ, ಆರೆಂಜ್, ರಬ್ಬರ್, ಪೆಪ್ಪರ್. ಓಕೆ, ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಸೂರ್ಯನಿಂದ 6ನೇ ಸ್ಥಾನದಲ್ಲಿರುವ ಗ್ರಹ ಯಾವುದು? 6th ಪ್ಲಾನೆಟ್ ಫ್ರಮ್ ದ ಸನ್ ಈಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಗಳು ನೋಡಿ, ಭೂಮಿ, ಶುಕ್ರ, ಯುರೇನಸ್, ಶನಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಶನಿ ಅಥವಾ ಸ್ಯಾಟರ್ನ್. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಉತ್ತರದ ಮೈದಾನವನ್ನು ಆಳಿದ ರಾಜಮನೆತನ ಯಾವುದು? ಎಂಪೈರ್ ರೂಲ್ಡ್ ಇನ್ ದ ನಾರ್ದರ್ನ್ ಪ್ಲೇನ್ಸ್ ಆರ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಮೌರ್ಯಾಸ್. ಓಕೆ, ನೆಕ್ಸ್ಟ್ 12ನೇ ಪ್ರಶ್ನೆಯನ್ನು ನೋಡಿ. ಇದು ಒಂದು ದ್ವೀಪವಾಗಿದೆ. ಮುಂಬೈ, ಕನ್ಯಾಕುಮಾರಿ, ಅಂಡಮಾನ್ ಮತ್ತು ನಿಕೋಬಾರ್, ಮಧ್ಯಪ್ರದೇಶ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಅಂಡಮಾನ್ ಮತ್ತು ನಿಕೋಬಾರ್, ಅಂಡಮಾನ್ ಆ್ಯಂಡ್ ನಿಕೋಬಾರ್. 13ನೇ ಪ್ರಶ್ನೆಯನ್ನು ನೋಡೋಣ. ಭಾರತ ರತ್ನ ಪ್ರಶಸ್ತಿ ಪಡೆದವರು ಯಾರು? ಡಾಕ್ಟರ್ ರಾಜ್ಕುಮಾರ್, ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ, ಡಾಕ್ಟರ್ ಸರೋಜಿನಿ ನಾಯ್ಡು, ಸರ್ ಎಂ ವಿಶ್ವೇಶ್ವರಯ್ಯ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಸರ್ ಎಂ ವಿಶ್ವೇಶ್ವರಯ್ಯ. ಭಾರತ ರತ್ನ ಅವಾರ್ಡಿ ಈಸ್ ಸರ್ ಎಂ ವಿಶ್ವೇಶ್ವರಯ್ಯ. 14ನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಆಗ್ನೇಯ ನೆರೆ ರಾಷ್ಟ್ರ ಯಾವುದು? ಆಪ್ಷನ್ ಎ ಬಾಂಗ್ಲಾದೇಶ, ಆಪ್ಷನ್ ಬಿ ಶ್ರೀಲಂಕಾ, ಆಪ್ಷನ್ ಸಿ ಪಾಕಿಸ್ತಾನ, ಆಪ್ಷನ್ ಡಿ ನೇಪಾಳ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಶ್ರೀಲಂಕಾ. ಓಕೆ, ಸೌತ್ ಈಸ್ಟ್ ನೈಬರಿಂಗ್ ನೇಷನ್ ಆಫ್ ಇಂಡಿಯಾ ಈಸ್ ಶ್ರೀಲಂಕಾ. ನೆಕ್ಸ್ಟ್ 15ನೇ ಪ್ರಶ್ನೆಯನ್ನು ನೋಡೋಣ. ಸರಿಯಾಗಿ ಹೊಂದಿಸಿದ ಜೋಡಿ, ಹಿಮಾಲಯ ಕಾವೇರಿ, ಉತ್ತರ ಮೈದಾನ ಗಂಗಾ, ಕರಾವಳಿ ಕೃಷ್ಣ, ಮರುಭೂಮಿ ಯಮುನಾ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಉತ್ತರ ಮೈದಾನ ಗಂಗಾ, ನಾರ್ದರ್ನ್ ಪ್ಲೇನ್ಸ್ ಗಂಗಾ. 16ನೇ ಪ್ರಶ್ನೆಯನ್ನು ನೋಡಿ. ಭಾರತದಲ್ಲಿ ಚಳಿಗಾಲದ ಅವಧಿ, ದ ಡ್ಯೂರೇಷನ್ ಆಫ್ ವಿಂಟರ್ ಇನ್ ಇಂಡಿಯಾ ಈಸ್ ಫ್ರಮ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಡಿಸೆಂಬರ್ ಟು ಫೆಬ್ರವರಿ, ಡಿಸೆಂಬರ್ನಿಂದ ಫೆಬ್ರವರಿವರೆಗೆ. ಓಕೆ, ಸೊ ಇಲ್ಲಿವರೆಗೆ ನಾವು ಸಮಾಜ ವಿಜ್ಞಾನದ ಕೀ ಉತ್ತರಗಳನ್ನ ನೋಡಿದ್ವಿ. ಸೊ ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂತಂದರೆ ನಾವು ಇದೇ ಚಾನಲ್ನಲ್ಲಿ ಮುಂದೆ ಸೈನಿಕ ಶಾಲೆ ಏನು ಪ್ರವೇಶ ಪರೀಕ್ಷೆ ಇದೆ ಮತ್ತು ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ. ಆ ಒಂದು ಪರೀಕ್ಷೆಗೆ ಸಂಬಂಧಪಟ್ಟಂತೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೀವಿ. ಸೊ ಹಾಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ಸಾಮಾನ್ಯ ಜ್ಞಾನ, ಜನರಲ್ ನಾಲೆಡ್ಜ್ ವಿಷಯಕ್ಕೆ ಸಂಬಂಧಪಟ್ಟಂಥ ಕೀ ಉತ್ತರಗಳನ್ನ ನೋಡೋಣ. ಓಕೆ, ನೆಕ್ಸ್ಟ್ ಅಕ್ಟೋಬರ್ 2ರಂದು ಜನಿಸಿರುವ ನಾಯಕರು. ಓಕೆ, ಇದು ಸಹ ಒಂದು ಹಿಂದಿನ ವರ್ಷದಿಂದ ರಿಪೀಟ್ ಆದಂತಹ ಪ್ರಶ್ನೆ. ಸೊ ಆಪ್ಷನ್ ನೋಡಿ. ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್, ಜವಾಹರ್ಲಾಲ್ ನೆಹರು, ಲಾಲ್ ಬಹದ್ದೂರ್ ಶಾಸ್ತ್ರಿ, ಮಹಾತ್ಮ ಗಾಂಧೀಜಿ, ಲಾಲ್ ಬಹದ್ದೂರ್ ಶಾಸ್ತ್ರಿ. ಸೊ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಮಹಾತ್ಮ ಗಾಂಧೀಜಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ. ನೆಕ್ಸ್ಟ್ ಕರ್ನಾಟಕ ರಾಜ್ಯದ 31ನೇ ಜಿಲ್ಲೆ ಯಾವುದು? ದ 31st ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ ಈಸ್ ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ವಿಜಯನಗರ. ಓಕೆ, ನೆಕ್ಸ್ಟ್ 3ನೇ ಪ್ರಶ್ನೆಯನ್ನು ನೋಡೋಣ. ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಕ್ರೀಡಾಂಗಣ ಇರುವ ಸ್ಥಳ ಯಾವುದು? ಓಕೆ, ಎಂ ಚಿನ್ನಸ್ವಾಮಿ ಕ್ರಿಕೆಟ್ ಸ್ಟೇಡಿಯಂ ಈಸ್ ಇನ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಗಳು ನೋಡಿ. ಚೆನ್ನೈ, ಬೆಂಗಳೂರು,
ಮುಂಬೈ, ಹೈದರಾಬಾದ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಬೆಂಗಳೂರು. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಕರ್ನಾಟಕ ಸರ್ಕಾರ ರಾಜ್ಯದ ಮಹಿಳೆಯರಿಗೆ ತಿಂಗಳಿಗೆ ₹2,000 ನೀಡುತ್ತಿರುವ ಗ್ಯಾರಂಟಿ ಯೋಜನೆಯ ಹೆಸರು ಏನು? ಓಕೆ, ದ ನೇಮ್ ಆಫ್ ಗ್ಯಾರಂಟಿ ಸ್ಕೀಮ್ ಆಫ್ ಕರ್ನಾಟಕ ಗೌರ್ಮೆಂಟ್ ವಿಚ್ ಗಿವ್ಸ್ ₹2,000 ಪರ್ ಮಂತ್ ಫಾರ್ ವುಮೆನ್ ಆಫ್ ಕರ್ನಾಟಕ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಗೃಹಲಕ್ಷ್ಮಿ. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡೋಣ. ಐದನೇ ಪ್ರಶ್ನೆಯನ್ನು ನೋಡೋಣ. ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು? ದ ಫಾದರ್ ಆಫ್ ಇಂಡಿಯನ್ ಗ್ರೀನ್ ರೆವಲ್ಯೂಷನ್ ಈಸ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ಗಳು ನೋಡ್ರಿ, ವರ್ಗೀಸ್ ಕುರೇನ್, ಚಿದಂಬರಂ, MS ಸ್ವಾಮಿನಾಥನ್, ಹರಿಲಾಲ್ ಚೌಧರಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ MS ಸ್ವಾಮಿನಾಥನ್. ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ. ಚಂದ್ರಯಾನ ಚಂದ್ರಯಾನ 3ರ ವಿಕ್ರಮ್ ಲ್ಯಾಂಡರ್ ಚಂದ್ರನ ಮೇಲೆ ಇಳಿದ ಸ್ಥಳದ ಹೆಸರು? ದ ನೇಮ್ ಆಫ್ ಲ್ಯಾಂಡಿಂಗ್ ಸೈಟ್ ಆನ್ ದ ಮೂನ್ ಆಫ್ ಚಂದ್ರಯಾನ 3's ವಿಕ್ರಮ್ ಲ್ಯಾಂಡರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಶಿವಶಕ್ತಿ. ಓಕೆ, ನೆಕ್ಸ್ಟ್ 7ನೇ ಪ್ರಶ್ನೆಯನ್ನು ನೋಡಿ. ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡ್ತಾ ಹೋಗಿ. 7ನೇ ಪ್ರಶ್ನೆ, ಈ ಆಟಗಾರರಲ್ಲಿ 2024ರ ಮೇಜರ್ ಧ್ಯಾನ್ಚಂದ್ ಖೇಲ ರತ್ನ ಪ್ರಶಸ್ತಿ ಪಡೆದ ಕ್ರೀಡಾಪಟು ಯಾರು? ದ ಪ್ಲೇಯರ್ ಸೊ 7ನೇ ಪ್ರಶ್ನೆಯನ್ನು ನೋಡಿ. ಈ ಆಟಗಾರರಲ್ಲಿ 2024ರ ಮೇಜರ್ ಧ್ಯಾನ್ಚಂದ್ ಖೇಲ ರತ್ನ ಪ್ರಶಸ್ತಿ ಇಲ್ಲೇನು ಕೊಟ್ಟಿದ್ದಾರೆ? ಪಡೆಯದ ಅಂತ ಕೊಟ್ಟಿದ್ದಾರೆ. ಪಡೆಯದ ಕ್ರೀಡಾಪಟು ಯಾರು? ದ ಪ್ಲೇಯರ್ ಹೂ ಈಸ್ ನಾಟ್ ಆ್ಯನ್ ಅವಾರ್ಡಿ ಆಫ್ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಅವಾರ್ಡ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಮೋನಿಕಾ ಭಾಟಿಯಾ. ಅಂದರೆ ಇನ್ನುಳಿದಂತಹ 3 ಆಟಗಾರರಿಗೆ ಮೇಜರ್ ಧ್ಯಾನ್ಚಂದ್ ಖೇಲ್ ರತ್ನ ಪ್ರಶಸ್ತಿ ಲಭಿಸಿದೆ. ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ವಿದ್ಯುತ್ ಬಲ್ಬನ್ನು ಕಂಡುಹಿಡಿದ ವಿಜ್ಞಾನಿ ಯಾರು? ದ ಸೈಂಟಿಸ್ಟ್ ಹೂ ಇನ್ವೆಂಟೆಡ್ ಎಲೆಕ್ಟ್ರಿಕ್ ಬಲ್ಬ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆ ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಂಥ ಪ್ರಶ್ನೆ ಇದು. ಓಕೆ, ಅಂದರೆ ಹೋದ ವರ್ಷ ಅಂತಂದರೆ ರಿಪೀಟ್ ಆದಂತಹ ಪ್ರಶ್ನೆ. ಓಕೆ, ನೆಕ್ಸ್ಟ್ ಇದಕ್ಕೆ ಸರಿಯಾದ ಉತ್ತರ ಏನಪ್ಪ ಅಂತಂದರೆ ಆಪ್ಷನ್ ಎ ಅಲ್ಲಿರುವಂತಹ ಥಾಮಸ್ ಅಲ್ವಾ ಎಡಿಸನ್. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡಿ. ಭಾರತದ ಕ್ಷಿಪಣಿಗಳ ಜನಕ. ಓಕೆ, ಇದು ಸಹ ರಿಪೀಟ್ ಆದಂಥ ಪ್ರಶ್ನೆ ಇದು. ಭಾರತದ ಕ್ಷಿಪಣಿಗಳ ಜನಕ ಯಾರು? ದ ಮಿಸೈಲ್ ಮ್ಯಾನ್ ಆಫ್ ಇಂಡಿಯಾ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಆಪ್ಷನ್ಗಳು ನೋಡ್ರಿ, ವಿಕ್ರಮ್ ಸಾರಾಭಾಯಿ, ಸತೀಶ್ ಧವನ್, APJ ಅಬ್ದುಲ್ ಕಲಾಂ, ಜಗದೀಶ್ ಚಂದ್ರ ಬೋಸ್. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ APJ ಅಬ್ದುಲ್ ಕಲಾಂ. ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಕನ್ನಡ ಸಾಹಿತ್ಯದ ವರಕವಿ ಯಾರು? ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ದ.ರಾ ಬೇಂದ್ರೆ, DV ಗುಂಡಪ್ಪ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ದ.ರಾ ಬೇಂದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿವರೆಗೂ ನಾವು GKಗೆ ಸಂಬಂಧಪಟ್ಟಂತಹ ಕೀ ಆನ್ಸರ್ಗಳನ್ನ ನೋಡಿದ್ವಿ. ಓಕೆ, ಸೊ ಇಲ್ಲಿವರೆಗೂ ಯಾವುದಾದ್ರೂ ಒಂದು ಪ್ರಶ್ನೆಗೆ ತಪ್ಪಾದ ಉತ್ತರವನ್ನು ಹೇಳಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಾವು ಅದನ್ನು ಮುಂದಿನ ವಿಡಿಯೋದಲ್ಲಿ ಸರಿಯಾದ ಉತ್ತರವನ್ನು ವಿಶ್ಲೇಷಣೆಯೊಂದಿಗೆ ವಿವರಿಸುತ್ತೇವೆ. ಓಕೆ, ಈಗ ಮಾನಸಿಕ ಸಾಮರ್ಥ್ಯ, ಮೆಂಟಲ್ ಎಬಿಲಿಟಿ ವಿಷಯಕ್ಕೆ ಸಂಬಂಧಿಸಿದಂತೆ ಕೀ ಉತ್ತರಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮ್ಯಾಥಮೆಟಿಕ್ಸ್ ಪದದಲ್ಲಿರುವ ಎಲ್ಲ ಅಕ್ಷರಗಳನ್ನು ವರ್ಣಮಾಲೆಯ ಕ್ರಮದಲ್ಲಿ ಬರೆದಾಗ
ಎಡದಿಂದ 5ನೇ ಸ್ಥಾನದಲ್ಲಿ ಬರುವ ಅಕ್ಷರ ಅಂತ ಕೇಳಿದ್ದಾರೆ. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ ಎಚ್. ನೆಕ್ಸ್ಟ್, ಒಂದು ಗಡಿಯಾರದಲ್ಲಿ 4 ಗಂಟೆಯಾಗಿದ್ದಾಗ ಗಡಿಯಾರದ ಮುಳ್ಳುಗಳ ನಡುವಿನ ಕೋನ ಎಷ್ಟು? ಆಪ್ಷನ್ ಎ 120 ಡಿಗ್ರಿ, ಆಪ್ಷನ್ ಬಿ 90 ಡಿಗ್ರಿ, ಆಪ್ಷನ್ ಸಿ 100 ಡಿಗ್ರಿ, ಆಪ್ಷನ್ ಡಿ 130 ಡಿಗ್ರಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ವಿಶಾಲ ಕೋನ ಅಂದರೆ 120 ಡಿಗ್ರಿ. ಓಕೆ, ನೆಕ್ಸ್ಟ್ ಮೂರನೇ ಪ್ರಶ್ನೆಯನ್ನು ನೋಡೋಣ. ಗುಂಪಿಗೆ ಸೇರದ್ದನ್ನು ಆಯ್ಕೆ ಮಾಡಿ ಅಂದರೆ ಚೂಸ್ ದ ಆಡ್ ಒನ್ ಔಟ್ ಅಂಥೇಳಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 4,64. ಸಾರಿ, ಈ ಮೂರನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಚೂಸ್ ದ ಆಡ್ ಒನ್ ಔಟ್ ಅಂತ ಇದೆ ನೋಡಿ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ 5,5. ಯಾಕಂತಂದರೆ ಇಲ್ಲಿ 3ರ ಕ್ಯೂಬು, ಸಾರಿ ಇಲ್ಲಿ ಏನಿದೆ ಅಂತಂದರೆ 3ರ ಕ್ಯೂಬು 27 ಬರ್ತದೆ. ಓಕೆ, ಆನಂತರ ಎರಡನೇ ಆಪ್ಷನಲ್ಲಿ 2ರ ಕ್ಯೂಬು 8 ಬರ್ತದೆ. ಓಕೆ, ಅದೇ ರೀತಿ ಆಪ್ಷನ್ ಸಿ ಯಲ್ಲಿ 4ರ ಕ್ಯೂಬು 64 ಬರ್ತದೆ. ಬಟ್ 5ರ ಕ್ಯೂಬು 25 ಅಲ್ಲ. ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ 5,25. ಓಕೆ, ನೆಕ್ಸ್ಟ್ 4ನೇ ಪ್ರಶ್ನೆಯನ್ನು ನೋಡೋಣ. ಸೊ ಈ 4ನೇ ಪ್ರಶ್ನೆ ಸ್ವಲ್ಪ ನನಗೆ ಡೌಟ್ ಇದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ಮುಂದಿನ ವಿಡಿಯೋದಲ್ಲಿ ವಿವರಣೆಯೊಂದಿಗೆ ಹೇಳ್ತೇವೆ. ಬಟ್ ಈಗ ನಮ್ಮ ಪ್ರಕಾರ ಒಂದು ಸರಿಯಾದ ಉತ್ತರ ಯಾವುದಪ್ಪ ಅಂತಂದರೆ ಆಪ್ಷನ್ ಡಿ ಯಲ್ಲಿರುವಂತಹ 132. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆಯನ್ನು ನೋಡಿ. ಸೊ ಈ ಸರಣಿಯ ಮುಂದಿನ ಚಿತ್ರ ಅಂದರೆ ಒಂದು ಸರಣಿ ಕೊಟ್ಟಿದ್ದರೆ ಅದರ ಮುಂದಿನ ಚಿತ್ರವನ್ನು ನೀವು ಹೇಳಬೇಕು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಹೀಗಿದೆ. ಸೊ 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ ಚಿತ್ರ. ಓಕೆ, ನೆಕ್ಸ್ಟ್ 6ನೇ ಪ್ರಶ್ನೆಯನ್ನು ನೋಡೋಣ. 7, 11, 13, 17 ಈ ಸರಣಿಯ ಮುಂದಿನ ಸಂಖ್ಯೆ. ದ ನೆಕ್ಸ್ಟ್ ನಂಬರ್ ಇನ್ ದ ಸಿರೀಸ್ ಈಸ್ ಅಂತ ಕೊಟ್ಟಿದ್ದಾರೆ. 7, 11, 13, 17 ಈಸ್ ಅಂತಿದೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಯಲ್ಲಿರುವಂತಹ 19. 7ನೇ ಪ್ರಶ್ನೆಯನ್ನು ನೋಡೋಣ. ಬಿ ಡಿ, ಎಫ್ ಎಚ್, ಜೆ ಎಲ್, ಎನ್ ಪಿ ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಈ ಸರಣಿಯ ಮುಂದಿನ ಅಕ್ಷರಗಳು. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ ಆರ್ ಟಿ. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆಯನ್ನು ನೋಡೋಣ. ಪಿಂಕ್ ಎಂಬುದನ್ನು 169141 ಎಂದು ಸಂಕೇತಿಸಿದರೆ ಬ್ಲೂ ಎಂಬುದನ್ನು ಹೀಗೆ ಸಂಕೇತಿಸಬಹುದು. ಓಕೆ, ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ಯಲ್ಲಿರುವಂತಹ 212215. 212215. ನೆಕ್ಸ್ಟ್ 9ನೇ ಪ್ರಶ್ನೆಯನ್ನು ನೋಡೋಣ. ಒಂದು ವರ್ಷದಲ್ಲಿ ಗಾಂಧಿ ಜಯಂತಿಯನ್ನು ಸೋಮವಾರದಂದು ಆಚರಿಸಿದರೆ ಅದೇ ವರ್ಷದಲ್ಲಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುವ ದಿನ ಯಾವುದು ಅಂತ ಕೇಳಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ಯಲ್ಲಿರುವಂತಹ ಮಂಗಳವಾರ. 10ನೇ ಪ್ರಶ್ನೆಯನ್ನು ನೋಡೋಣ. ಚಿತ್ರದಲ್ಲಿರುವ ತ್ರಿಭುಜಗಳ ಒಟ್ಟು ಸಂಖ್ಯೆ. ದ ಟೋಟಲ್ ನಂಬರ್ ಆಫ್ ಟ್ರಯಾಂಗಲ್ಸ್ ಇನ್ ದ ಫಿಗರ್ ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಸಿ ಯಲ್ಲಿರುವಂತಹ 9. ಓಕೆ, ಇಲ್ಲಿವರೆಗೂ ನಾವು ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಅಂದರೆ 2025ರ ಪ್ರವೇಶ ಪರೀಕ್ಷೆಯ ಎಲ್ಲ ವಿಷಯದ ಕೀ ಉತ್ತರಗಳನ್ನ ನೋಡಿದ್ವಿ. ಓಕೆ, ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಅದೇ ರೀತಿ ನಿಮಗೆ ಈ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ಅಂದರೆ 2011ರಿಂದ 2024ರವರೆಗಿನ ಪ್ರಶ್ನೆ ಪತ್ರಿಕೆಗಳು
ಅದು ವಿತ್ ಕೀ ಆನ್ಸರ್ಸ್ ಬೇಕಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಸೊ ಈ ಒಂದು ಹಳೆಯ ಪ್ರಶ್ನೆ ಪತ್ರಿಕೆಗಳು ನಿಮಗೆ ಏಕೆ ಹೆಲ್ಪ್ ಆಗ್ತಾವಪ್ಪ ಅಂತಂದರೆ, ಈ ಮುಂದೆ ಬರುವಂತಹ ಮೌಲಾನಾ ಆಜಾದ್ ಹಾಗೂ ಸೈನಿಕ ಶಾಲೆಯ ಎಕ್ಸಾಮ್ ಇದೆ ನೋಡಿ. ಸೊ ಅದರಲ್ಲೂ ಈ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಇದೆ ನೋಡಿ. ಈ ಒಂದು ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಹಾಗೂ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಿಲೆಬಸ್ ಎರಡೂ ಸಹ ಸೇಮ್ ಆಗಿರೋದ್ರಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ನೀವು ಸಾಲ್ವ್ ಮಾಡೋದ್ರಿಂದ ನಿಮ್ಮ ತಯಾರಿ ಇನ್ನೂ ಉತ್ತಮ ಆಗ್ತದೆ. ಸೊ ಹಾಗಾಗಿ ನಾವು ಈಗಾಗಲೇ ಎಕ್ಸಾಮ್ಗಳು ಹತ್ತಿರ ಬರುತ್ತಿರೋದ್ರಿಂದ 50% ಡಿಸ್ಕೌಂಟ್ ನೀಡೋದರ ಮೂಲಕ ಈ ಒಂದು PDF-ಗಳನ್ನ ವಾಟ್ಸಪ್ ಮುಖಾಂತರ ಶೇರ್ ಮಾಡ್ತಿದ್ದೀವಿ. ಆಲ್ರೆಡಿ ಈಗ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಗೆ ನಮ್ಮಿಂದ ಭಾಳಷ್ಟು ವಿದ್ಯಾರ್ಥಿಗಳು ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ತೆಗೆದುಕೊಂಡು ಏನು ಪ್ರಾಕ್ಟೀಸ್ ಮಾಡಿದ್ದಾರೆ. ಅವರ ಎಕ್ಸಾಮ್ ಎಲ್ಲ ತುಂಬ ಚೆನ್ನಾಗಿ ಆಗಿದೆ ಅಂತ ನಾನು ಗ್ಯಾರಂಟಿ ಕೊಡಬಲ್ಲೆ. ಸೊ ಹಾಗಾಗಿ ನಿಮಗೂ ಸಹ ಈ ಒಂದು ಪ್ರಶ್ನೆ ಪತ್ರಿಕೆಗಳು ಬೇಕಾಗಿದ್ದರೆ ನಮಗೆ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ನಾವು ನಿಮಗೆ ಈ ವಾಟ್ಸಪ್ ಮುಖಾಂತರ PDF ರೂಪದಲ್ಲಿ ನಿಮಗೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಶೇರ್ ಮಾಡ್ತೇವೆ. ಓಕೆ, ಸೊ ಹಾಗಾದರೆ ಇಲ್ಲಿವರೆಗೂ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ. ಅದೇ ರೀತಿ ಯಾವುದಾದರೂ ಒಂದು ಪ್ರಶ್ನೆ ಅಥವಾ 2-3 ಪ್ರಶ್ನೆಗಳಾಗಿರ್ಬೋದು ತಪ್ಪು ಉತ್ತರ ನೀಡಿದ್ದಲ್ಲಿ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ನಾವು ಮುಂದಿನ ವಿಡಿಯೋದಲ್ಲಿ ಆ ಒಂದು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ವಿಶ್ಲೇಷಣೆಯೊಂದಿಗೆ ಕೊಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಓಕೆ, ಹಾಗಾದರೆ ವಿಡಿಯೋ ಇಷ್ಟ ಆಗಿದೆ ತಪ್ಪದೇ ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.